ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಪವಿತ್ರವಾದಂಥ ಶಕ್ತಿ ದೇವರು ಇವರು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ಒಂದು ರೀತಿ ಆದಿದೇವತೆಗಿಂತಲೂ ಶಕ್ತಿ ಇರುವಂಥ ಭಗವಂತ ಶ್ರೀವಾರಿಯವರ ದೇವಸ್ಥಾನ. ಇದು ಭಾಳ ವರ್ಷಗಳಿಂದ ಇಲ್ಲಿ ಪ್ರತಿಷ್ಠಾಪನೆಯಾಗಿ ನಡೀತಾ ಇದೆ. ಇಲ್ಲಿ ಭಾಳ ವಿಶೇಷವಾಗಿ ಕಮ್ಮಿ ಲಕ್ಷಾಂತರ ಜನ ಭಕ್ತರು ಸೇವೆ ಸಲ್ಲಿಸ್ತಾರೆ ಇಲ್ಲಿ. ಸೊ ಈ ವಿಜೃಂಭಣೆಯ ಜಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ. ನನ್ನ ಹುಟ್ಟು ಇದೇ ಊರು ಪಕ್ಕದಲ್ಲಿ ಒಂದು ಕಾಮಸಮುದ್ರದಲ್ಲಿ. ಆ ಭಗವಂತ ಶಕ್ತಿ ತುಂಬಿ ಒಬ್ಬ ಉನ್ನತವಾದಂಥ ಜವಾಬ್ದಾರಿಯನ್ನು ಹುದ್ದೆಯನ್ನು ಕೊಟ್ಟು ಕಣಿಸಿದರೆ ಮುಂದೆ ನಾನು ಪ್ರತಿ ವರ್ಷ ಸೇವೆ ಮಾಡ್ತೀನಿ ಅಂತ ಕೂಡ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ಅದೇ ರೀತಿ ಈ ಬಾರಿನೂ ಕೂಡ ನಾನು ಬೆಳಗ್ಗೆನೇ ಬಂದು ಇವತ್ತು ಭಗವಂತನ ಮೊದಲ ಪೂಜೆಯನ್ನು ಮಾಡಿ, ಅಣ್ಣರು ಕೂಡ ಪೂಜೆಯನ್ನು ಮಾಡಿ ಇವತ್ತು ಆ ಭಗವಂತ ಸೇವೆ ಸಲ್ಲಿಸ್ತಾ ಇದ್ದಲ್ಲಿ. ಭಾಳ ನೋವಿನ ಸಂಗತಿ ಅಂತಂದರೆ ಈ ದೇವರು ರಾಜಕಾರಣಿಗಳ ಕೈಗೊಂಬೆಯಾಗಿ ಇವತ್ತು ಇಂಥ ಒಂದು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗಿದೆ ಇಲ್ಲಿ. ಅದಕ್ಕೆ ದೇವರ ಭಗವಂತ ಕೂಡ ಸಿದ್ಧ ಇದ್ದಾನೆ. ಈಗ ಮುಂದಿನ ದಿವಸಗಳಲ್ಲಿ ಒಂದು ಉತ್ತಮವಾದಂಥ ಶಕ್ತಿಯನ್ನು ಕೊಟ್ಟರೆ ಭಗವಂತ ನಾವು ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಆಗಲಿ ಎಂದು ಕೇಳ್ಕೊತೀನಿ ನಾನು. ನಮ್ಮದು ಹೊಳೆನರಸೀಪುರ ಇಲ್ಲೇನೆ. ನನ್ನ ಹೆಸರು ಮಂಜುಳಾ ಅಂತ. ನಾವು ಒಂದು 35 ವರ್ಷದಿಂದ ಜಾತ್ರೆ ನೋಡ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ, ಜನನೂ ತುಂಬ ಸೇರ್ತಾರೆ, ತುಂಬ ಖುಷಿಯಾಗುತ್ತೆ. ಈ ಸಲ ಸ್ವಲ್ಪ ಗ್ರಹಣ ಬಂದಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಈಗ ದರ್ಶನದಿಂದ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಜನ ತುಂಬ ಚೆನ್ನಾಗಿರುತ್ತೆ. ಐತಳ್ಳಿ ಗ್ರಾಮ ಪಂಚಾಯತ್ ಮೆಂಬರು ನಾವು ಇದ್ದವರು ಹೊಳೆನರಸೀಪುರನೆಯ. ನಾವು ಸುಮಾರು ವರ್ಷದಿಂದ ನಾನು 65 ವರ್ಷದಿಂದ ನಾವು ನೋಡ್ಕೊಬರ್ತಾಯಿದ್ವಿ. ಈ ವರ್ಷ ತುಂಬ ಚೆನ್ನಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರೂ ಹೊಳೆನರಸೀಪುರ ಜನಗಳಿಗೆ ಎಲ್ಲರೂ ಪ್ರತಿಯೊಬ್ಬರು ಒಳ್ಳೇದು ಮಾಡ್ಕೊಂಡು ಸುಖ ಮಕ್ಕಳು ಕೊಟ್ಕೊಂಡು ಆರೈಸಲಿ ಅಂತ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಕಟ್ಟಾಯ ಶಿವಕುಮಾರ್ ಮಾತಾಡ್ತಾ ಇರೋದು. ವಿಶೇಷವಾಗಿ ಇವತ್ತು ಹೊಳೆನರಸೀಪುರದ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೆದಿದೆ. ಆದರೆ ಒಂದು ರಥೋತ್ಸವ ಅಂದಾಗ ಅದಕ್ಕೆ ಬಟ್ಟೆ ಅಲಂಕಾರ ಇರ್ಬೋದು ಅಥವಾ ಧ್ವಜಗಳ ಅಲಂಕಾರ ಇರ್ಬೋದು, ಇವೆಲ್ಲ ಇದ್ದಾಗ ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿರುತ್ತದೆ. ಆದರೆ ಈ ಸಾರಿ ಆ ಅಲಂಕಾರ ಕಡಿಮೆ ಆಗಿರೋದು ರಥೋತ್ಸವದ ಸ್ವಲ್ಪ ಕಳೆಗುಂದಿದೆ ಅಂತ ಅನಿಸುತ್ತೆ. ಮುಂದಿನ ಸಾರಿನಾದರೂ ಜಿಲ್ಲಾಡಳಿತ ಇದರ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಜನ ವಿಶೇಷವಾಗಿ ವರ್ಷಕ್ಕೊಂದು ಸಾರಿ ನಡೆಯುವಂಥ ಈ ರಥೋತ್ಸವ ವಿಶೇಷವಾಗಿ ನಡೀಬೇಕು ಅಂತ ನಾನು ಬಯಸ್ತೇನೆ. ಲಾನಾ ಶಾಸ್ತ್ರಿ ಅಂಥೇಳಿ RSSನ ಕಾರ್ಯಕರ್ತ ನಾನು. ನಮ್ಮ ಸ್ಥಳ ಇದೇನೆ ಹೊಳೆನರಸೀಪುರನೇ. ಕಳೆದ ಸುಮಾರು ಒಂದು 77 ವರ್ಷದಿಂದ ನಾನು ಜಾತ್ರೆ ನೋಡ್ತಾನೇ ಇದ್ದೀನಿ. ಆದರೆ ಈಗ ಕಳೆದ 40 ವರ್ಷದಿಂದ ನಾನು ಈ ಒಂದು ತೇರಲ್ಲಿ ಗೊದಮನ ಕೊಡ್ತಾಯಿದ್ದೀನಿ, ಕಂಟ್ರೋಲ್ ಮಾಡುವಂಥದ್ದು ಅದನ್ನು ಕೊಡ್ತಾಯಿದ್ದೀನಿ. ಹಿಂದೆ ರಾಮಾಂಜ ಅಂತ ನಮ್ಮ ಗುರುಗಳು ಕೊಡ್ತಾಯಿದ್ರು. ಅವರು ಬಿಟ್ಟು ಹೋದ್ಮೇಲೆ ನಾನು 40 ವರ್ಷದಿಂದ ಈ ಗೊದಮನ ಕೊಡುವಂಥ ಒಂದು ಅಭ್ಯಾಸ. ಹಾಗಾಗಿ ಮಂದೇವ್ರ ಕೆಲಸವನ್ನು ಕಳೆದ 40 ವರ್ಷ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಸ್ಥಳ ಇದೇ ಊರು ಹೊಳೆನರಸೀಪುರ. ಇಲ್ಲೇ ನಾನು ಈಗ ಸದ್ಯಕ್ಕೆ ಹಾಸನ ಇದ್ದೀನಿ. KV ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದೀನಿ ಸದ್ಯಕ್ಕೆ. ನನ್ನ ಹೆಸರು ಹೇಮಾ ನಾಗೇಂದ್ರ ಅಂತ, ವಾಸವಿ ಕ್ಲಬ್ ಡೈರೆಕ್ಟ್ರು ನಾನು. ಹಾಗೆ ಪೊದಾರ್ ಜಂಬೋ ಕಿಡ್ಸ್ ಓನರ್ ನಾನು. ಈ ಹೊಳೆನರಸೀಪುರದಲ್ಲಿ ಈಗ 25 ವರ್ಷದಿಂದನೂ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆನ ನೋಡ್ತಾ ಇದ್ದೀನಿ. ಜಾತ್ರೆಯಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಊರಿಂದಲೂ ಜನ ಬರ್ತಾ ಇದ್ದಾರೆ. ಹಾಗೆ ರಥೋತ್ಸವನ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಜನ ಈ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಎಲ್ಲ ಕಡೆಯ ಜನಪದ ಸಂಸ್ಕೃತಿ ಸಂಸ್ಕಾರ ಇಲ್ಲಿ ಮೇಳೈಸುತ್ತೆ. ತಿಂಗಳಾನುಗಟ್ಟಲೆ ಇಲ್ಲಿ ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ಹಾಗಾಗಿ ಹೊಳೆನರಸೀಪುರದ ಹೆಮ್ಮೆಯ ರಥೋತ್ಸವ ನರಸಿಂಹಸ್ವಾಮಿ ರಥೋತ್ಸವ ಅಂದರೆ ಹೆಮ್ಮೆಯ ರಥೋತ್ಸವ ಅಂತಲೇ ಹೇಳ್ಬೋದು. ಜೈ ವಾಸವಿ, ಹರೇ ಕೃಷ್ಣ. ನನ್ನ ಹೆಸರು ದೀಪಾ ಬಾಲಾಜಿ, ವಾಸವಿ ಕ್ಲಬ್ ಪ್ರೆಸಿಡೆಂಟ್ ನಾನು. ಇದು ಸುಮಾರು ವರ್ಷದಿಂದ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಏನೇ ಹರಕೆ ಮಾಡಿಕೊಂಡ್ರು, ಮಕ್ಕಳಾಗದೇ ಇಲ್ಲದವ್ರಿಗೆ, ಹುಷಾರಿಲ್ಲದೆ ಇರೋರಿಗೆ ಏನೇ ಹರಿಸ್ಕೊಂಡು ನೆರವೇರುತ್ತೆ ಅನ್ನೋ ವಾಡಿಕೆ ಇದೆ. ಅದಕ್ಕಾಗಿ ಜನರು ಸಾವಿರಾರು ಗಟ್ಟಲೆ ದೂರದಿಂದ ಎಲ್ಲ ಬರ್ತಾರೆ, ತುಂಬ ದೂರದಿಂದ ಬರ್ತಾರೆ. ಬೆಳಗ್ಗೆ 4 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ, ಮಧ್ಯರಾತ್ರಿ ಕೂಡ
ತುಂಬ ಕ್ಯೂ ಇರುತ್ತೆ. ಪ್ರತಿ ವರ್ಷ ತುಂಬ ಚೆನ್ನಾಗಿ ನಡ್ಕೊಂಡ್ಬರುತ್ತೆ. ಇದು ಗ್ರಹಣ ಇರೋ ಕಾರಣದಿಂದ ಈ ದಿನ ತುಂಬ ಬೇಗ 1 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ, ಮತ್ತು ಸಂಜೆ ಓಪನ್ ಮಾಡ್ತಾರೆ. ಯಾವಾಗಲೂ ಬ್ರಹ್ಮರಥೋತ್ಸವ ತುಂಬ ಚೆನ್ನಾಗಿ ನಡ್ಕೊಂಡ್ಬರ್ತಿದೆ ಹೊಳೆನರಸೀಪುರದಲ್ಲಿ. ಈ ದಿನ ಇತಿಹಾಸ ಪೂರ್ವ ಐತಿಹಾಸಿಕ ದೇವಸ್ಥಾನವಾದಂಥ ಆ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ಇತ್ತು. ಆ ಭಗವಂತ ಇಡೀ ಹೊಳೆನರಸೀಪುರ ತಾಲೂಕಿಗೆ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ಪೂರ್ವಜರ ಕಾಲದಿಂದಲೂ ಕೂಡ ಪ್ರಮುಖ ಬೀದಿಗಳಲ್ಲಿ ರಥವನ್ನು ಎಳೆದು ರಥೋತ್ಸವ ಮಾಡುವಂಥದ್ದು, ಆ ಭಗವಂತನ ಮೆರವಣಿಗೆ ಮಾಡುವಂಥದ್ದು, ಮತ್ತು ರಥಕ್ಕೆ ಬಟ್ಟೆಯನ್ನು ಒದಿಸಿ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ತೇರೆಳೆಯುವಂಥದ್ದು ಸಾಂಪ್ರದಾಯಿಕ ಧರ್ಮ. ಭಾಳ ವಿಶೇಷವಾಗಿ ಇದನ್ನೆಲ್ಲ ಜವಾಬ್ದಾರಿಯನ್ನು ತಾಲೂಕು ಆಡಳಿತ ವಹಿಸ್ಕೊತಾ ಇತ್ತು. ಆದರೆ ಈ ಭ್ರಷ್ಟ ರಾಜಕಾರಣಿಗಳ, ಈ ಕುತಂತ್ರ ರಾಜಕಾರಣಿಗಳ ಕೈಗೆ ಸಿಕ್ಕಿ ನಲುಗಿ ಇವತ್ತು ವಸ್ತ್ರವಿಲ್ಲದೆ, ಅಂದರೆ ಬಟ್ಟೆ ಇಲ್ಲದೆ ರಥವನ್ನು ಅಲಂಕಾರ ಮಾಡಿ ತೇರು ಎಳೆಯುವಂಥ ದುಸ್ಥಿತಿಗೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ಅಲ್ಲಿ ನಾನು ಆ ಭಗವಂತನಲ್ಲಿ ಕೇಳೋದೇನು ಅಂತ ಅಂದರೆ, ಈ ನಾಡನ್ನು ಸುಭಿಕ್ಷವಾಗಿ ಮಡಗಪ್ಪ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಕೆಟ್ಟದ್ದು ಬಯಸಿದ್ರೂ ಕೂಡ ಒಳ್ಳೆಯದನ್ನು ಮಾಡು ನೀವಲ್ಲಿ. ಆದರೆ ನಿನ್ನಲ್ಲಿ ಒಂದು ಲೆಕ್ಕಾಚಾರ ಇರಬೇಕು. ಸತ್ಯ, ಧರ್ಮ, ನ್ಯಾಯ ಏನಿದೆಯೋ ಅದರ ಪರವಾಗಿ ತೀರ್ಮಾನ ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ನಿನಗೆ ಕೊಡಲಿ. ಇವತ್ತು ಈ ಒಂದು ನತದುಷ್ಟ ಸಮಯಕ್ಕೆ ಕಾರಣರಾದಂಥ ರಾಜಕಾರಣಿಗಳಿಗೆ ಸರಿಯಾದ ಬುದ್ಧಿಯನ್ನು ಮುಂದಿನ ದಿವಸಗಳು ಕಲಿಸು ಅಂತೇಳಿ ಭಗವಂತನಲ್ಲಿ ಕೂಡ ಕೇಳ್ಕೊಂಡಿದ್ದೀನಿ. ಭಾಳ ವಿಶೇಷವಾಗಿ ಈ ದಿನ ನಾನು ಆ ಭಗವಂತನ ದರ್ಶನ ಪಡೆದು, ಭಗವಂತ ಈ ನಾಡನ್ನು ಸುಭಿಕ್ಷವಾಗಿ ಮಡಗಪ್ಪ, ಮಳೆ ಬೆಳೆ ಆಗಲಿ, ರೈತರನ್ನು ಸುಖವಾಗಿ ಮಡಗು, ಯಾವುದೇ ಸಾವು ನೋವು ಆಗದ ರೀತಿ ಯಾವುದೇ ಅವಮಾನ, ಮತ್ತೊಂದು ಕೆಟ್ಟ ಅಹಿತಕರ ಘಟನೆಗಳು ಆಗಬಾರ್ದು ಅಂತಂತೇಳಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳಿ ಭಗವಂತ ಕೇಳ್ಕೊಂಡಿದ್ದೀನಿ. ನಮಸ್ಕಾರ. ಹೊಳೆನರಸೀಪುರ ಟೌನಿನಲ್ಲಿರತಕ್ಕಂಥ ಮುಜರಾಯಿ ವ್ಯಾಪ್ತಿಗೆ ಬರುವಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ಅಂಗವಾಗಿ ಏನು ದಿನಾಂಕ 3/3/2026 ಮುಂಜಾನೆ 5 ಗಂಟೆ ಸಮಯಕ್ಕೆ ಪ್ರಾರಂಭವಾಗಿ ಅರ್ಚಕರ ನೀತಿ ನಿಯಮ ಶಾಸ್ತ್ರದ ಪ್ರಕಾರ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳನ್ನು ಪೂರೈಸಿ ಬೆಳಗ್ಗಿನ ಜಾವ ಹವನಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ಹೋಮಗಳನ್ನು ಮಾಡಿ ರಥೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಯಿತು. ಸುಮಾರು ಸದರಿ ಜಾತ್ರಾ ಮಹೋತ್ಸವಕ್ಕೆ 10ರಿಂದ 15,000 ಭಕ್ತಾದಿಗಳು ಸೇರುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಪೊಲೀಸಿನ ಬಂದೋಬಸ್ತನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಂಡಿದ್ದು, ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ಹಾಸನ ವಿಭಾಗದ ಉಪ ವಿಭಾಗಾಧಿಕಾರಿಗಳಾದಂಥ ಜಗದೀಶ್ ಗಂಗಣ್ಣನವರನ್ನ ನೇತೃತ್ವದಲ್ಲಿ ಹಾಗೂ ತಹಸೀಲ್ದಾರ್ ಅವರ ಒಂದು ಸಹಕಾರದೊಂದಿಗೆ ಬೆಳಿಗ್ಗೆ 8:02 ಗಂಟೆ ಸಮಯದಿಂದ ಪ್ರಾರಂಭವಾಗಿ ರಥೋತ್ಸವದ ದೇವತಾ ಕಾರ್ಯವನ್ನು 8:52ಕ್ಕೆ ಪೂರ್ಣಗೊಳಿಸಿ 9:05 ರಥವನ್ನು ಚಾಲನೆ ಕೊಟ್ಟು ರಥವನ್ನು ಸಾಂಗವಾಗಿ ಎಳೆದು ಸಾರ್ವಜನಿಕರ ಸಮ್ಮುಖದಲ್ಲಿ, ಭಕ್ತಾದಿಗಳ ಸಮ್ಮುಖದಲ್ಲಿ ಉತ್ತಮವಾಗಿ ಕಾನೂನು ಸುವ್ಯವಸ್ಥೆಗೆ ಬಡ್ಡಿಯ ಭಂಗವಾಗದಂಥ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿರ್ತಕ್ಕಂಥ ಹಂತದ ಸೂಚನೆ ನನಗೆ ಸಹಕಾರಿಯಾಗಿತ್ತು. ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಅಥವಾ ಗೊಂದಲ ಇಲ್ಲದ ರೀತಿಯಲ್ಲಿ ರಥೋತ್ಸವವನ್ನು ನೆರವೇರಿಸಿ ಭಕ್ತರ ಒಂದು ಕೋರಿಕೆಗೆ ನೆಮ್ಮದಿ ಸಿಗುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಈ ರಥೋತ್ಸವವು ಯಶಸ್ವಿಗೆ ಕಾರಣ ಹೊಳೆನರಸೀಪುರ ತಾಲೂಕಿನ ಎಲ್ಲ ಸಾರ್ವಜನಿಕರ ಜನಪ್ರತಿನಿಧಿಗಳ ಸಹಕಾರ ನಮಗೆ ಉತ್ತಮವಾಗಿ ನೀಡಿದರು. ಹಾಗಾಗಿ ಉತ್ತಮವಾಗಿ ರೀತಿ ನೀಡಿರ್ತಕ್ಕಂಥ ಸಹಕಾರದೊಂದಿಗೆ ಉತ್ತಮವಾಗಿ ನಾವು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ವಿ. ಇದರಿಂದ
ರಾಜ್ಯಕ್ಕೆ ಆ ಹೊಳೆನರಸೀಪುರ ತಾಲೂಕಿನ ಎಲ್ಲ ಮಹಾಜನತೆಗೆ ಸ್ವಾಮಿಯವರ ದರ್ಶನ ಸಿಕ್ಕಿದೆ. ಇದರಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಆಗಿ ರೈತರು ಹಾಗೂ ಸಾರ್ವಜನಿಕರು ನೆಮ್ಮದಿಯ ರೀತಿಯಲ್ಲಿ ಜೀವನ ನಡೆಸೋಕ್ಕೆ ಭಗವಂತ ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಈ ಕೆಲಕ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಾನು ವೈ.ಎಂ. ರೇಣುಕುಮಾರ್ ಅಂತೇಳಿ ಹೊಳೆನರಸೀಪುರ ತಾಲೂಕಿನ ತಾಲೂಕು ತಹಸೀಲ್ದಾರ್ ಹಾಗೂ ಮುಜರಾಯಿ ಅಧಿಕಾರಿಯಾಗಿರ್ತೇನೆ. ಈ ತಾಲೂಕಿನಲ್ಲಿ 3/3/2025 ಬಂದು ಪ್ರಭಾವ ವಹಿಸ್ಕೊಂಡಿದ್ದೀನಿ. ಇದು 2ನೇ ಜಾತ್ರೆಯನ್ನು ನಾನು ಮಾಡಿದ್ದೀನಿ. ಸಹಕಾರದೊಂದಿಗೆ ಯಶಸ್ಸುಗೊಳಿಸಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಬೇಡ್ತೇನೆ.